ಸೊ ಇವರಿಗೆ ಮೇಡಮ್ ನಿಮ್ಗೆ ಎಷ್ಟು ಏಜ್? 67. ನೀವು ಇಷ್ಟು ಯಂಗಾಗಿ ಎನರ್ಜೆಟಿಕ್ ಆಗಿ ಇರೋಕ್ಕೆ ಕಾರಣ ಏನು ಮೇಡಮ್? ನಾನು ತುಂಬ ದಿನದಿಂದ ಯೋಗ ಮಾಡ್ತಾ ಇದ್ದೆ. ಈಗ ಅದರಿಂದ ನಾನು ಈ ಥರ ಇದ್ದೆ. ಇವಾಗಲೂ ಓಕೆ. ನನಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಹಾರ್ಟ್ ಪೇಷಂಟ್, ನಾನು ಡಯಾಬಿಟಿಕ್ಕು, ಓಕೆ, ಹಾರ್ಟ್ ಆಪ್ರೇಷನ್ ಆಗಿದೆ. ಹಂಗಾದ್ರೆ ನಾನು ಈಗಲೂ ಚೆನ್ನಾಗಿ ಮಾಡ್ತಾ ಇದ್ದೆ. ಯೋಗದಿಂದ ನನಗೆ ಏನಾಗಿರೋಕ್ಕೂ ನನಗೆ ಯೋಗನೇ. ವೆರಿ ಗುಡ್, ವೆರಿ ಗುಡ್. ಸೊ ಯಂಗ್ಸ್ಟರ್ಸಿಗೆ ಏನು ಹೇಳ್ತೀರಾ? ಸೊ ಸ್ವಲ್ಪ ಈಗೆಲ್ಲ ಸೋಮಾರಿಗಳಾಗಿದ್ದೀರಾ? ಈಗ ಯಾರು ಅಷ್ಟೊಂದು ಎಕ್ಸಸೈಸ್ ಏನು ಮಾಡಲ್ಲ. ಈ ಲೈಫ್ ಸ್ಟೈಲು ಬೇರೆ, ಅದಕ್ಕೆ ಯೋಗ ಮಾಡಲೇಬೇಕು. ಓಕೆ ಓಕೆ ಓಕೆ. ಸೊ ಸೊ ನೀವು ಈಗ ಇವತ್ತೇನೆಲ್ಲ ಮಾಡಿದ್ರೆ ಸಿಂಪಲ್ ಆಗಿ? ಇವತ್ತು ಫಸ್ಟು ಎಕ್ಸಸೈಸು, ವಾಕಥಾನ್ ಅವೆಲ್ಲ ಸ್ವಲ್ಪ ಮಾಡಿದ್ವಿ. ಸೂರ್ಯ ನಮಸ್ಕಾರ ಮಾಡಿದೆ, ಚಂದ್ರ ನಮಸ್ಕಾರ ಮಾಡಿದೆ. ಓಕೆ. ಪ್ರಾಣಾಯಾಮ ಸ್ವಲ್ಪ ಮಾಡಿದ್ವಿ. ಓಕೆ ಓಕೆ. ಸೊ ನಿಮ್ಮ ಈ ಎನರ್ಜಿ ಗುಟ್ ಏನು ಮೇಡಮ್? ಈಗ ಆಲ್ರೆಡಿ ನಿಮ್ಮದು ಏಜ್ ಬಂದುಬಿಟ್ಟು 67. ಸೊ ಈಗಿನ ಯಂಗಸ್ಟರ್ಸು 20-25 ಅವರಿಗೆ ಸೊ ಸೂರ್ಯ ನಮಸ್ಕಾರ ಮಾಡೋಕ್ಕಾಗಲ್ಲ, ಚಂದ್ರ ನಮಸ್ಕಾರ ಮಾಡೋಕ್ಕಾಗಲ್ಲ. ಬಟ್ ನೀವು ಯಾವಾಗಲೂ ಈ ಥರದ್ದು ಸೂರ್ಯ ನಮಸ್ಕಾರನೇ ಮಾಡೋಣ ಅಂತ ಹೇಳ್ತೀರ. ಇದ್ರದ್ದು ನಿಮ್ಮದು ಮೆಂಟಲಿ ಹೌ ಏನೋ ಸ್ಟ್ರಾಂಗ್ ಇವ ಅಂದರೆ ಅದಕ್ಕೆಲ್ಲ ಯೋಗನೇ ಕಾರಣನಾ? ಯೋಗ ನೋಡಿದ್ರೆ ನನಗೆ ಸ್ವಲ್ಪ ವಿಲ್ ಪವರ್ ಜಾಸ್ತಿ ಇದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಯು ರೆಕಮೆಂಡಿಂಗ್ ಫಾರ್ ಆಲ್ ಯಂಗಸ್ಟರ್ಸ್ ಆ್ಯಂಡ್ ಈವನ್ ಏಜ್ಡ್ ಪೀಪಲ್ ಆಲ್ಸೋ ದೇ ಸಪೋಸ್ ಟು ಡೂ ಅಲ್ವಾ? ಸೊ ಈಗ ನಿಮಗೆ 67. ಸೊ ಕೆಲವರಿಗೆ 50 ಆದ್ರ ಮೇಲೆ ಮಾಡೋಕ್ಕಾಗಲ್ಲ, ಅದು ಇದು ಅಂತಾರೆ. ಓಕೆ. ಸೂರ್ಯ ನಮಸ್ಕಾರ ಪ್ರಾಬ್ಲಮ್ ಬರಲ್ಲ. ಇದು ಯೋಗ ಮಾಡಿದ್ರೆ 67 ಅಂದ್ರೆ ಇಲ್ಲ, 18 ಇಲ್ಲ. ಏಜ್ ಇಸ್ ಎ ಜಸ್ಟ್ ಎ ನಂಬರ್ ಅಲ್ವಾ? ಸೊ ಥ್ಯಾಂಕ್ಸ್ ಮೇಡಮ್. ಸೊ ನಿಮ್ಮ ರಿಯಲಿ ನಿಮ್ಮ ಎಫರ್ಟು ಇದೆಲ್ಲ ನೋಡಿಬಿಟ್ಟು ವಿ ಆರ್ ವೆರಿ ಹ್ಯಾಪಿ. ಸೊ ಯಂಗಸ್ಟರ್ಸಿಗೂ ವಿ ಆರ್ ಜಸ್ಟ್ ರೆಕಮೆಂಡಿಂಗ್ ಟ್ರೈ ಟು ಡೂ ಯೋಗ ಮಾಡಿ ರೋಗ ಹೋಗಿಸಿ ಇಲ್ನೆಸ್ ಟು ವೆಲ್ನೆಸ್. ಓಕೆ. ಸೊ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಓಕೆ. ಹರಿ ಓಂ, ಹರಿ ಓಂ, ಹರಿ ಓಂ.